ಒಂದಾನೊಂದು ಕಾಲದಲ್ಲಿ ಒಬ್ಬ ಮಾಂತ್ರಿಕ ಇದ್ದ. ಆ ಮಾಂತ್ರಿಕನು ತುಂಬಾ ಶಕ್ತಿಶಾಲಿಯಾಗಿದ್ದ, ಹಾಗೆಯೇ ಪ್ರಸಿದ್ಧನಾಗಿದ್ದ. ಅವನಿಗೆ ಹಣದಲ್ಲಿ ವ್ಯಾಮೋಹ ಇರಲಿಲ್ಲ, ಆದರೆ ಶಕ್ತಿಯಲ್ಲಿ ಆಸಕ್ತಿ ಇತ್ತು. ಅವನ ಶಕ್ತಿಯನ್ನು ಜಾಸ್ತಿ ಮಾಡಲು ಒಂದು ಕನ್ಯೆ ಹುಡುಗಿಯ ಬಲಿಯನ್ನು ಮಾಡಿ ಅವನು ಸಾವನ್ನು ಜಯಿಸಬಹುದು ಎಂದು ನಂಬಿದ್ದ. ಆ ಕಾರಣಕ್ಕೆ ಅವನು ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸಿದ. ಆ ಮಂತ್ರವಾದಿ ಹುಡುಗಿನ ಹಿಂಬಾಲಿಸಿದಾಗ ಆ ಹುಡುಗಿ ಹೆದರಿ ಕಾಡಿನೊಳಗೆ ಓಡ್ತಾಳೆ. ಕಾಡಲ್ಲಿ ಅವಳು ಹೆದರ್ಕೊಂಡು ಒಂದು ತಾತನ ಹತ್ರ ಕಾಪಾಡಲು ಹೇಳ್ತಾಳೆ. ಅವಾಗ ಆ ತಾತ, ಭಯಬೇಡ ಮಗುವೆ, ನಾನಿದ್ದೇನೆ ಅಂತ ಹೇಳಿದ್ರು. ಆ ಮಂತ್ರವಾದಿ ಅಲ್ಲಿಗೆ ಬಂದಾಗ ಆ ತಾತ ಎಚ್ಚರಿಸಿದ್ರು. ಮಗನೇ, ಇದನ್ನು ಈಗ ಬಿಡು. ಹಾಗೆ ಮಾಡಿದರೆ ನೀನು ಇನ್ನ 4 ದಿನ ಬದುಕಬಹುದು. ಇಲ್ಲದಿದ್ದರೆ ನನ್ನ ಕೋಲು ನಿನಗೆ ಪಾಠ ಕಲಿಸುತ್ತದೆ. ಕೆಲವರು ಹಿರಿಯರ ಮಾತು ಕೇಳಲ್ಲ, ಹಾಗೆ ಈ ಮಂತ್ರವಾದಿನೂ ಅಜ್ಜನ ಮಾತು ಕೇಳಲಿಲ್ಲ. ಆದ್ರೂ ಅಜ್ಜ ಬುದ್ಧಿ ಹೇಳಕ್ಕೆ ಪ್ರಯತ್ನಿಸ್ತಾರೆ. ನೀವ್ಯಾರು ನಮ್ಗೆ ಬುದ್ಧಿ ಹೇಳಕ್ಕೆ? ನಾನು ಅನ್ಕೊಂಡಿರೋ ಕೆಲಸನ ಮಾಡೇ ಮಾಡ್ತೀನಿ. ಅವಾಗ ಅಜ್ಜ ಹೇಳ್ತಾರೆ, ವಿನಾಶಕಾಲೆ ವಿಪರೀತ ಬುದ್ಧಿ. ನೋಡಿ, ಕೆಲವು ಸಂದರ್ಭ ಹೇಗಿರುತ್ತಂದ್ರೆ, ಕೆಲವು ಸತಿ ಒಳ್ಳೇದನ್ನ ಬಯಸ್ಕೊಂಡು ಅವರು ಹೇಳ್ತಾರೆ, ಆದ್ರೆ ನಾವು ಕೇಳುವಂತಹ ಪರಿಸ್ಥಿತಿಲಿ ಇರಲ್ಲ. ನಮ್ಮೊಳಗಡೆ ಇರುವಂತಹ ರಾಕ್ಷಸ ಇರ್ತಾನೆ. ಇಷ್ಟೆಲ್ಲ ವಾದ ಆದ್ಮೇಲೆ ರಾಕ್ಷಸ ಅಜ್ಜನ ತಳ್ಬಿಟ್ರು. ಈಗ ಮಾಯಕಾರ ಕೊರಗಜ್ಜನ ಮಾಯೆ ಪ್ರಾರಂಭವಾಗತ್ತೆ. ಎರಡು ಕೋಲುಗಳು ಕಾಣಿಸಿಕೊಂಡವು. ಅದನ್ನು ಹಿಡಿಯಲು ಮಾಂತ್ರಿಕ ಯತ್ನಿಸುತ್ತಾನೆ, ಆದ್ರೆ ಅವನಿಗೆ ಅದನ್ನು ಹಿಡಿಯಲು ಸಾಧ್ಯ ಆಗ್ಲಿಲ್ಲ. ಮಾಂತ್ರಿಕನು ಯೋಚಿಸ್ತಿದ್ದ, ಯಾಕೆ ನಾನು ಈ ಕೋಲನ್ನು ಹಿಡಿಯಲು ಸಾಧ್ಯ ಆಗ್ತಾ ಇಲ್ಲ ಅಂತ. ಈಗ ಇದನ್ನು ನನ್ನಲ್ಲಿರೋ ಜಾದೂ ಶಕ್ತಿಯಿಂದ ಹಿಡಿಯೋಣ ಅಂತ ಪ್ರಯತ್ನಿಸುತ್ತಾನೆ, ಆದರೂ ಹಿಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ನನ್ನಲ್ಲಿ ಇರುವಂತಹ ಶಕ್ತಿಯನ್ನು ಪ್ರಯೋಗ ಮಾಡಿ ನೋಡುತ್ತೇನೆ. ಪರಸ್ಪರ ಘೋರ. ಆ ಮಾಯಾ ಕೋಲುಗಳು ಈ ಮಾಂತ್ರಿಕನನ್ನು ಹೊಡೆಯಲು ಆರಂಭವಾಯಿತು. ಅಯ್ಯೋ 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 ಅಯ್ಯೋ. ಆ ಮಾಂತ್ರಿಕ ಹೆದರಿ ಅಲ್ಲಿಂದ ಓಡ್ತಾನೆ. ಇದನ್ನೆಲ್ಲ ಆಶ್ಚರ್ಯದಿಂದ ನೋಡಿದ ಆ ಹುಡುಗಿ ಕಾಡಲ್ಲಿ ಅಜ್ಜನನ್ನು ಹುಡುಕಲು ಪ್ರಾರಂಭಿಸ್ತಾಳೆ. ಇವಾಗ ಆ ಅಜ್ಜ ಮತ್ತೆ ಆ ಹುಡುಗಿ ಮತ್ತೆ ಆ ಕಾಡಲ್ಲಿ ಭೇಟಿಯಾಗ್ತಾರೆ. ನೀವು ಸಾಮಾನ್ಯ ಮನುಷ್ಯರಲ್ಲ, ನೀವ್ ಯಾರು? ಮಗು, ನಾನೇ ಕೊರಗಜ್ಜ. ನನಗೆ ಪ್ರೀತಿಯಿಂದ ಎಲೆ ಅಡಕೆಯನ್ನು ಕೊಡ್ತಾರೆ. ಹಾಗೆ ಹೂ, ಎಲೆ ಅಡಕೆ, ಮದ್ಯ, ಚಕ್ಲಿಯನ್ನ ಕೊಟ್ಟು ಪ್ರಾರ್ಥನೆ ಮಾಡುತ್ತಾರೆ. ಅವರ ಬೇಡಿಕೆಯನ್ನು ಈಡೇರಿಸುತ್ತೇನೆ. ಇಂದು ಮಂಗಳೂರಲ್ಲಿ ಸ್ವಾಮಿ ಕೊರಗಜ್ಜ ಬಹಳ ಶಕ್ತಿಯ ದೇವರು ಎಂದು ನಂಬುತ್ತಾರೆ. ಅವರ ದೇವಸ್ಥಾನ ಸ್ವಾಮಿ ಕೊರಗಜ್ಜ ಆದಿಸ್ಥಳ ಪುತ್ತೂರಿನಲ್ಲಿದೆ. ಈ ಅದ್ಭುತ ಕಥೆಯನ್ನು ಮಂಗಳೂರು ದಸರಾದಲ್ಲಿ ನೋಡಿದ್ದೆ. ಇತ್ತೀಚೆಗೆ ಕಾಂತಾರ 1 ನಲ್ಲಿ ನೀವು ಶಿವನ ಗಣಗಳನ್ನ ನೋಡಿದಿರಲ್ಲ, ಹಾಗೆ ಈ ಕೊರಗಜ್ಜನು ಒಂದು ಶಿವನ ಅವತಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಕೊರಗಜ್ಜನ ನಂಬಿದ್ರೆ ಸ್ವಾಮಿ ಕೊರಗಜ್ಜ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಸಿಗ್ತೀವಿ. ಟೇಕ್ ಕೇರ್.